ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವತ್ತು ಆ ರಾಜಕಾರಣಿ ಕಡೆಯವರು ನನ್ನನ್ನು ಅಟ್ಟಿಸ್ಕೊಂಡ್ ಬಂದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಓಡ್ ಬಂದೆ. ಆಗ್ಲೇ ನೀನಿದ್ದಿದ್ ಬಸ್ ಸಿಕ್ತು, ನಾನು ಅದಕ್ಕೆ ಕತ್ಕೊಂಡೆ. ಇಷ್ಟು ದಿನ ನಾನು ನಿಮ್ಮ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅನುಷ್ಕಾ, ಇಷ್ಟಕ್ಕೆಲ್ಲ ಯಾರಾದ್ರೂ ಕ್ಷಮೆ ಕೇಳ್ತಾರಾ? ಎಲ್ಲ ವಿಷಯನೂ ಎಲ್ಲರ ಹತ್ರನೂ ಹಂಚ್ಕೋಬೇಕು ಅಂತೇನಿಲ್ಲ, ಅದಕ್ಕೆ ಸಮಯ ಬರ್ಬೇಕಷ್ಟೇ. ಅವಾಗ್ಲೇ ಯಾರೋ ಬಂದಿದ್ದು ಅಂತ ಕೇಳ್ದೆ ಅಲ್ಲ, ಅವನು ನನ್ನ ಕೊಲೀಗ್. ಸದ್ಯಕ್ಕೆ ನನಗಿಲ್ಲಿ ಹೆಲ್ಪ್ ಮಾಡ್ತಿರೋದು ಅಂದ್ರೆ ಅವನೊಬ್ನೇ. ನೀನ್ ಏನೇ ಹೇಳು, ನೀನ್ ಮಾಡಿರೋದು ಸರಿಯಾಗೇ ಇದೆ. ಹೌದು ಅನುಷ್ಕಾ, ಇಂಥ ರಾಜಕಾರಣಿಗಳಿಗೆಲ್ಲ ಹಾಗೆ ಮಾಡ್ಬೇಕು. ಅವ್ರ ಮುಖವಾಡನ ಕಳ್ಚಿ ಅವ್ರ ನಿಜವಾದ ಮುಖನ ಇಡೀ ಸಮಾಜದ ಮುಂದೆ ಬಯಲ್ ಮಾಡ್ಬೇಕು. ಅಂತ ಕೆಲ್ಸ ಮಾಡಿರೋದು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗ್ ತುಂಬಾ ಹೆಮ್ಮೆ ಆಗ್ತಿದೆ. ಅದೇನು ಸರಿ, ಆದ್ರೆ ಈಗ ಇಲ್ಲಿ ನನಗೂ ನೆಮ್ಮದಿ ಇಲ್ಲ, ಆ ಕಡೆ ನಮ್ಮ ಅಪ್ಪ ಅಮ್ಮಂಗೂ ನೆಮ್ಮದಿ ಇಲ್ಲ. ನಾನೇನೋ ಇಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀನಿ, ಆದರೆ ಅಲ್ಲಿ ನನ್ನಿಂದಾಗಿ ನಮ್ಮ ಅಪ್ಪ ಅಮ್ಮ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋ ಹಾಗಾಯ್ತು. ದಿನ ಇದನ್ನ ನೆನೆಸ್ಕೊಂಡು ನನ್ನ ಪ್ರಾಣ ಹೋದಂಗಾಗ್ತಿದೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ, ಮುಚ್ಚಿಡಕ್ಕೂ ಆಗದೆ ದಿನ ಸಂಕಟ ಪಡ್ತಿದ್ದೀನಿ. ಅನುಷ್ಕಾ, ನೀನೇನು ಯೋಚನೆ ಮಾಡ್ಬೇಡ. ಬರೀ ಕೆಟ್ಟವ್ರಿಗೆಲ್ಲ ಒಳ್ಳೆಯವ್ರಿಗೂ ಒಳ್ಳೇದಾಗುತ್ತೆ. ಇಷ್ಟು ದಿನ ಇದೊಂದು ವನವಾಸದ ದಿನಗಳು ಅಂತ ತಳ್ಬಿಡು, ಎಲ್ಲ ಸರಿ ಹೋಗುತ್ತೆ. ಹೌದು, ನಾವೆಲ್ಲರೂ ಮನೇಲಿ ಕಷ್ಟ ಅಂತ ಇಲ್ಲಿ ದುಡಿಯೋದಕ್ಕೆ ಬಂದಿದ್ದೀವಿ. ಆದ್ರೆ ನಿನಗೆ ನಮ್ ಎಲ್ರಿಗಿಂತ ದೊಡ್ಡ ಕಷ್ಟ. ಹೌದು, ನಮಗ್ ದುಡ್ಡೇ ಸಮಸ್ಯೆ, ನಿನ್ಗೆ ದುಡ್ಡಿರೋರ್ ಕಡೆಯಿಂದ ಸಮಸ್ಯೆ. ನನ್ಗನ್ಸುತ್ತೆ ಈ ಪ್ರಪಂಚದಲ್ಲಿ ಎಲ್ಲ ಸಮಸ್ಯೆಗೂ ಮೂಲ ದುಡ್ಡೇ ಅಂತ. ಆದ್ರೆ ನೀನ್ ಎದುರ್ಕೋಬೇಡ ಅನುಷ್ಕಾ, ನಿನ್ ಜೊತೆ ನಾವಿದ್ದೀವಿ. ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಆ ದೇವ್ರಿದ್ದಾನೆ, ಏನೂ ಆಗಲ್ಲ. ಇನ್ಮೇಲೆ ನಮ್ಗೆ ಯಾರಿಗೇನೇ ಸಮಸ್ಯೆ ಬಂದ್ರೂ ಹೇಳ್ಕೋಬೇಕು. ಇದನ್ನ ನಾವು 4 ಜನ ಪಾಲಿಸ್ಬೇಕು. ಹೌದು, ಮನ್ಸಲ್ಲಿರೋ ನೋವನ್ನ ಹಂಚ್ಕೊಂಡ್ರೆ ಮನ್ಸು ಹಗ್ರ ಆಗುತ್ತೆ. ಬಗೆಹರ್ಸಕ್ ಸಾಧ್ಯ ಆದ್ರೆ ನಾವೆಲ್ಲ ಸೇರಿನೇ ಬಗೆಹರ್ಸೋಣ. ನಾವೆಲ್ಲರೂ ಈಗ ಒಂದ್ ಕೆಲ್ಸ ಮಾಡ್ಬೇಕು. ಏನು? ಈಗ್ಲೇ ವಾರ್ಡನ್ ಮ್ಯಾಮ್ ಹತ್ರ ಹೋಗಿ ನಾವೆಲ್ಲರೂ ಒಂದೇ ರೂಮಲ್ಲಿ ಇರ್ತೀವಿ ಅಂತ ಹೇಳೋಣ. ಹೌದು, ಖುಷಿ ಹೇಳ್ತಿರೋದ್ ನಿಜ. ನಾವೆಲ್ಲರೂ ಒಂದೇ ಕಡೆ ಇದ್ರೆ ನಮ್ಗಿನ್ನೂ ಧೈರ್ಯ ಜಾಸ್ತಿ ಆಗುತ್ತೆ. ಏನೇ ಸಮಸ್ಯೆ ಬಂದ್ರೂ ಒಟ್ಟಿಗೆ ಎದುರಿಸ್ಬೋದು. ಈಗ್ಲೇ ವಾರ್ಡನ್ ಮಾತ್ರ ಹೋಗಿ ಮಾತಾಡ್ಕೊಂಡ್ ಬರೋಣ, ಬಾ. ನೀವೆಲ್ಲ ಹೋಗಿ ಮಾತಾಡ್ಕೊಂಡು ಬನ್ನಿ, ನನ್ಗೆ ಯಾಕೋ ಒಂಟಿಯಾಗಿರ್ಬೇಕು ಅನ್ಸ್ತಿದೆ. ಅನುಷ್ಕಾ, ನೀನ್ ಒಂಟಿಯಾಗಿರ್ಬಾರ್ದು ಅಂತ ತಾನೆ ಎಲ್ರೂ ಒಂದೇ ಕಡೆ ಇರೋಣ ಅಂತ ಕೇಳ್ಕೊಂಡ್ ಬರಕ್ ಹೋಗ್ತಿರೋದು. ಬಾ ನಮ್ ಜೊತೆ, ನಡಿ ನೀನು.